ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSSಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ. ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದ್ದಾರಲ್ಲ. ಈಗ ಇನ್ನೂ ಸ್ವಲ್ಪ ದಿನ ಕಾಯ್ರಿ. ಯಾವುದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ. ನಿಮಗೆ ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೆ ನನಗೆ ಅರ್ಥನೇ ಆಗ್ತಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSSಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ. ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದ್ದಾರಲ್ಲ. ಈಗ ಇನ್ನೂ ಸ್ವಲ್ಪ ದಿನ ಕಾಯ್ರಿ. ಯಾವುದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ. ನಿಮಗೆ ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೆ ನನಗೆ ಅರ್ಥನೇ ಆಗ್ತಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSSಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ. ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದ್ದಾರಲ್ಲ. ಈಗ ಇನ್ನೂ ಸ್ವಲ್ಪ ದಿನ ಕಾಯ್ರಿ. ಯಾವುದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ. ನಿಮಗೆ ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೆ ನನಗೆ ಅರ್ಥನೇ ಆಗ್ತಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSSಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ. ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ
ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡ್ಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದಾರಲ್ಲ. ಈಗ ಇನ್ನ ಸ್ವಲ್ಪ ದಿನ ಕಾಯ್ರಿ. ಯಾವ್ದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ ನಿಮಗೆ. ಭಾರತ ಹಿಂದೂ ರಾಷ್ಟ್ರ, ಅದನ್ನ ರೀ, ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೇ ನನಗೆ ಅರ್ಥನೇ ಆಗ್ತಿಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂತದ್ದು ಎಷ್ಟು ಸತ್ಯವೋ ಹಾಗೆ RSS ಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ, ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ. ಎಲ್ಲಿ ಹುಟ್ಟಬೇಕು, ಎಲ್ಲಿ ಮುಳುಗಬೇಕು, ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ, RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡ್ಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದಾರಲ್ಲ. ಈಗ ಇನ್ನ ಸ್ವಲ್ಪ ದಿನ ಕಾಯ್ರಿ. ಯಾವ್ದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ ನಿಮಗೆ. ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೇ ನನಗೆ ಅರ್ಥನೇ ಆಗ್ತಿಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆ ಸೂರ್ಯಚಂದ್ರ ಎಷ್ಟು ಇರುವಂತದ್ದು ಎಷ್ಟು ಸತ್ಯವೋ ಹಾಗೆ RSS ಗೆ ಯಾವುದೇ ರೀತಿಯ ಸಾಧನೆ ಅಂತ ಮಾಡಿ ನೋಡಿ, ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ. ಎಲ್ಲಿ ಹುಟ್ಟಬೇಕು, ಎಲ್ಲಿ ಮುಳುಗಬೇಕು, ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ. ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. ಸಿ, RSS ಇಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡ್ಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದಾರಲ್ಲ. ಈಗ ಇನ್ನ ಸ್ವಲ್ಪ ದಿನ ಕಾಯ್ರಿ. ಯಾವ್ದು ರಿಜಿಸ್ಟ್ರೇಷನ್ ಆಗೋದು ಖಚಿತ. ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ ನಿಮಗೆ. ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ನಲ್ಲಿ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಂತ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೇ ನನಗೆ ಅರ್ಥನೇ ಆಗ್ತಿಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡ್ಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ?